ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸ್ವಾಧ್ಯಾಯಕ್ಕಾಗಿ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡಿದ್ದೀವಿ. ನಿನ್ನೆ ಇಲ್ಲಿ ಲೇಖಕಿಯ ಮಾತುಗಳು, ಈ ಪುಸ್ತಕವನ್ನ ಕುರಿತು ಪತ್ರಿಜಿಯವರು ಯಾವ ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು, ಆಮೇಲೆ ಈ ಪುಸ್ತಕದ ಬರವಣಿಗೆ ಒಂದು ಇಂಟ್ರೊಡಕ್ಷನ್ ಅನ್ನ ನಾವು ನಿನ್ನೆ ಚರ್ಚೆ ಮಾಡಿದೀವಿ. ಇದು ಈ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು, ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ಇದು. ಈ ಜ್ಞಾನ ರೂಪಾ ವೆಂಕಟೇಶ್ ಅವ್ರಿಗೆ ಅವರ ಧ್ಯಾನದಲ್ಲಿ ಜ್ಞಾನ ಸಿಕ್ಕಿರೋದ್ರಿಂದ ಅವ್ರಿಗೆ ಏನ್ ಇಂಟ್ಯೂಷನ್ ಬಂದಿದೆಯೋ ಅದರ ಪ್ರಕಾರ ಈ ಪುಸ್ತಕದ ಒಂದು ಬರವಣಿಗೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಈಗ ನೇರವಾಗಿ ಆ ಋಷಿಗಳು ಬೋಧನೆ ಏನ್ ಮಾಡಿದ್ದಾರೆ ಅನ್ನೋದನ್ನ, ಮೊದಲ ಬೋಧನೆ 1 ಅಂತ ಹೇಳಿ ಹೇಳ್ತಾರೆ. ಬೋಧನೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಭೂಮಿ ಅಂತಕ್ಕಂಥದ್ದು ವಿಶ್ವದ ಮಹಾನ್ ಚೈತನ್ಯ, ಮಹಾನ್ ಬೆಳಕು, ನಿರಾಕಾರ ಸ್ವರೂಪ ಪರಮಾತ್ಮನ ಅತ್ಯದ್ಭುತವಾಗಿರ್ತಕ್ಕಂಥ ಸೃಷ್ಟಿಗಳಲ್ಲಿ ಒಂದು. ಭೂಮಿ ಅಂತಕ್ಕಂಥದ್ದು ಆ ಪರಮಾತ್ಮನ ಆ ಮಹಾನ್ ಚೈತನ್ಯ ಶಕ್ತಿ, ಆ ಮಹಾನ್ ಬೆಳಕು, ನಿರಾಕಾರ ಸ್ವರೂಪ ಅಂತ ನಾವು ಹೇಳ್ತೀವಲ್ಲ, ಅವನ ಅತ್ಯದ್ಭುತವಾಗಿರ್ತಕ್ಕಂಥ ಸೃಷ್ಟಿಗಳಲ್ಲಿ ಒಂದು ಈ ಭೂಮಿ. ನೀವೀಗ ಜೀವಿಸುತ್ತಿರುವ, ನೀವು ಕಾಣುತ್ತಿರುವ ಸೌರಮಂಡಲದ ಒಂದು ಗ್ರಹ ಭೂಮಿ. ನಾವು ನೋಡ್ತಕ್ಕಂಥ ಸೌರಮಂಡಲದ ಒಂದು ಗ್ರಹ ಭೂಮಿ. ಅಲ್ಲಿ ನಾವು ವಾಸಿಸುತ್ತಿರುವುದರಿಂದ ಆ ಭೂಮಿಯ ಬಗೆಗೆ, ಅದರ ವೈಶಿಷ್ಟ್ಯತೆಯ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ, ಯಾಕಂದ್ರೆ ನಮಗೆಲ್ಲ ಅದರ ಅನುಭವ ಆಗಿದೆ. ಅಂತಹ ಒಂದು ಅದ್ಭುತ ಪ್ರಪಂಚ ಭೂಮಿ. ಭೂಮಿಯು ಉದಯಿಸಿದ ಪ್ರಾರಂಭದಲ್ಲಿ ಅದನ್ನ ಒಂದು ಸುಂದರ ಜಗತ್ತನ್ನಾಗಿ ನಿರ್ಮಿಸಲು ಅನೇಕ ರೀತಿಯ ಶಕ್ತಿಗಳನ್ನ ಪ್ರಸರಿಸಲಾಯಿತು. ಭೂಮಿಯನ್ನ ಸೃಷ್ಟಿ ಮಾಡಿದ ನಂತರ ಅದನ್ನು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಪಂಚವನ್ನಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಅದನ್ನ ಸುಂದರ ಜಗತ್ತನ್ನಾಗಿ ನಿರ್ಮಿಸಬೇಕು ಅಂತ ಹೇಳಿ ಅನೇಕ ರೀತಿಯ ಶಕ್ತಿಗಳನ್ನ ಅಲ್ಲಿ ಪ್ರಸಾರ ಮಾಡ್ಲಿಕ್ಕೆ, ಅಲ್ಲಿ ಪ್ರಸರಿಸ್ಲಿಕ್ಕೆ ಶುರು ಮಾಡ್ತಾರೆ. ಪರಮಾತ್ಮನ ಅತಿ ಶ್ರೇಷ್ಠ ಸೃಷ್ಟಿ ಭೂಮಿ. ಅವನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸೃಷ್ಟಿಗಳಲ್ಲಿನೇ ಒಂದು ಭೂಮಿ ಅಂತ ಹೇಳಿ ಹೇಳ್ತಾರೆ. ಪರಮಾತ್ಮನ ಭಾವನೆಗಳ ಭೌತಿಕ ಸಾಕಾರ ರೂಪ ಇದು. ಭೂಮಿ ಅಂತಂದ್ರೆ ಪರಮಾತ್ಮನ ಭಾವನೆಗಳೇನವಲ್ಲ, ಅವನ ಭೌತಿಕ ಸಾಕಾರ ರೂಪ, ಅವನ ಭಾವನೆಗಳೇ ಸಾಕಾರ ರೂಪವನ್ನ ಪಡೆದು ಭೌತಿಕ ರೂಪವನ್ನು ಪಡೆದಿರ್ತಕ್ಕಂಥದ್ದು ಈ ಭೂಮಿ ಅಂತ ಹೇಳಿ ಹೇಳ್ತಾರೆ. ಅನೇಕ ಲೋಕಗಳಲ್ಲಿನ ವೈಶಿಷ್ಟ್ಯಗಳೆಲ್ಲವೂ ಭೂಮಿಯಲ್ಲಿ ಒಂದೇ ಗ್ರಹದಲ್ಲಿ ಒಟ್ಟೊಟ್ಟಾಗಿ ಆವಿರ್ಭವಿಸಿದವು. ಭೂಮಿಯಲ್ಲಿ ಅನೇಕ ಲೋಕಗಳ ವೈಶಿಷ್ಟ್ಯಗಳು, ಒಂದಲ್ಲ ಎರಡಲ್ಲ, ಅನೇಕ ಲೋಕಗಳ ವೈಶಿಷ್ಟ್ಯತೆಗಳೆಲ್ಲ ಭೂಮಿಯಲ್ಲಿ ಒಟ್ಟೊಟ್ಟಾಗಿ ಏಕಕಾಲದಲ್ಲಿ ಆವಿರ್ಭವಿಸಿದವು, ಉತ್ಪನ್ನ ಆದವು ಅಂತ ಹೇಳ್ತಾರೆ. ಸುಂದರವಾದ ಪ್ರಕೃತಿ, ಅತ್ಯುತ್ತಮ ಹವಾಮಾನ, ಪರಮಾತ್ಮನ ಸೃಷ್ಟಿ ಅರ್ಥಪೂರ್ಣವಾಗಬೇಕಾದ್ರೆ ಅಲ್ಲಿ ಜೀವ ಜಗತ್ತಿನ ಸೃಷ್ಟಿಯಾಗಬೇಕು. ಈ ಭೂಮಿಯಲ್ಲಿ ಪ್ರಕೃತಿ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯದ, ಅತ್ಯುತ್ತಮವಾಗಿರ್ತಕ್ಕಂಥ ಹವಾಮಾನದ, ಈ ಪರಮಾತ್ಮನ ಸೃಷ್ಟಿ ಅರ್ಥಪೂರ್ಣ ಆಗ್ಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಜೀವನ ಮಾಡ್ತಕ್ಕಂಥ ಜೀವ ಜಗತ್ತಿನ ಸೃಷ್ಟಿ ಆಗಬೇಕಾಗಿತ್ತು. ಹೀಗಾಗಿ ನಿರಂತರ ಕಾರ್ಯ ಇಲ್ಲಿ ನಡೆಯಲೇಬೇಕಾಗಿತ್ತು. ಪರಮಾತ್ಮನ ಜ್ಞಾನ ಭಂಡಾರ ನಿರಂತರವಾಗಿ ತುಂಬಬೇಕಾಗಿತ್ತು. ಇಲ್ಲಿ ನಿರಂತರವಾಗಿರ್ತಕ್ಕಂಥ ಈ ಸೃಷ್ಟಿಯ ಒಂದು ಕಾರ್ಯ, ಜೀವ ಜಗತ್ತಿನ ಸೃಷ್ಟಿಯ ಒಂದು ಕಾರ್ಯ ಇಲ್ಲಿ ನಡೆಯಬೇಕಾಗಿತ್ತು. ಆ ಜ್ಞಾನ ಭಂಡಾರ ನಿರಂತರವಾಗಿ ತುಂಬಬೇಕಾಗಿತ್ತು. ಅಲ್ಲಿನ ಜಗತ್ತಿನ ಅನುಭವವನ್ನ ಸ್ವೀಕರಿಸಲು ಪರಮಾತ್ಮನಿಂದ ಪ್ರಸರಿಸಲ್ಪಟ್ಟ ಆತ್ಮಗಳು ತಯಾರಾದವು. ಆ ಭೂಮಿಯ ಮೇಲಿನ
ಒಂದು ಅನುಭವವನ್ನ ಸ್ವೀಕರಿಸಲಿಕ್ಕೆ, ಅದ್ಭುತವಾಗಿರ್ತಕ್ಕಂತಹ ಅನುಭವವನ್ನ ಪಡೆಯುವ ಸಲುವಾಗಿ ಪರಮಾತ್ಮನಿಂದ ಪ್ರಸರಿಸಲ್ಪಟ್ಟಿರ್ತಕ್ಕಂತಹ ಆತ್ಮಗಳು, ಪರಮಾತ್ಮನ ಬೆಳಕಿನ ಒಂದು ಕಣ ನಾವು ಅಂತೇನ್ ಹೇಳ್ತೀವಲ್ಲ, ನಮ್ಮಂತ ಜೀವ ಜಗತ್ತುಗಳು, ಆತ್ಮಗಳು ಸಾಕಷ್ಟು ಅಲ್ಲಿ ತಯಾರಾಗ್ತವೆ. ಸೂಕ್ಷ್ಮ ಬೆಳಕಿನ ರೂಪಿಗಳಾದ ಕೆಲವು ಆತ್ಮಗಳನ್ನ ಭೂಮಿಯ ಮೇಲೆ ಕಳುಹಿಸುವ ಒಂದು ತೀರ್ಮಾನವನ್ನ ಮಾಡ್ತಾರೆ. ಭೂಮಿಯ ಸೃಷ್ಟಿ ಆದ್ಮೇಲೆ ಅಲ್ಲಿ ಜೀವಿಸ್ತಕ್ಕಂತಹ ಜನರು ಬೇಕಲ್ಲ, ಅದಕ್ಕಾಗಿ ಕೆಲವೊಂದು ಆತ್ಮಗಳನ್ನ, ಬೆಳಕಿನ ರೂಪಗಳಾಗಿರ್ತಕ್ಕಂಥ ಕೆಲವು ಆತ್ಮಗಳನ್ನ ಭೂಮಿಯ ಮೇಲೆ ಕಳಿಸ್ಲಿಕ್ಕೆ ತೀರ್ಮಾನ ಮಾಡ್ಲಾಯ್ತು. ಆದ್ರೆ ಭೌತಿಕ ರೂಪದಲ್ಲಿರುವಂತಹ ಭೂಮಿಯ ಮೇಲೆ ಜನ್ಮ ಪಡೆಯಲು ಸೂಕ್ಷ್ಮ ರೂಪದಲ್ಲಿರುವ ಆತ್ಮಗಳಿಗೂ ಕೂಡ ಭೌತಿಕ ಶರೀರವನ್ನು ಧರಿಸುವುದು ಅಗತ್ಯವಾಗಿತ್ತು. ಈ ಆತ್ಮಗಳು ಸೂಕ್ಷ್ಮ ರೂಪದಲ್ಲಿದ್ರೂ ಕೂಡ ಅವು ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಬೇಕಾಗಿತ್ತು ಅಂತಂದ್ರೆ ಅವರಿಗೂ ಕೂಡ ಭೌತಿಕವಾಗಿರ್ತಕ್ಕಂಥ ಕಾಯವನ್ನ, ಶರೀರವನ್ನ ಧರಿಸ್ತಕ್ಕಂಥ ಅಗತ್ಯ ಇತ್ತು. ಅಂತೆಯೇ ಭೂಮಿಯ ಮೇಲೆ ಮೊದಲೇನಾಗುತ್ತೆ, ಪ್ರಾಣಿ ಪಕ್ಷಿ ಸಂಕುಲಗಳ ಜೀವ ಜಗತ್ತು ನಿರ್ಮಾಣವಾಯಿತು. ಪ್ರಕೃತಿಯ ನಂತರ ಅಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳ ಜೀವ ಜಗತ್ತು ನಿರ್ಮಾಣ ಆಗ್ತದೆ. ನಂತರ ಆದ್ರೆ ಈ ಅದ್ಭುತವಾಗಿರ್ತಕ್ಕಂತಹ ಸೃಷ್ಟಿಯ ಅದ್ಭುತ ಜ್ಞಾನವನ್ನ ಇನ್ನೂ ಹೆಚ್ಚು ವಿಸ್ತಾರವಾಗಿ, ಆಳವಾಗಿ ಅಧ್ಯಯನ ಮಾಡಲು ಹೆಚ್ಚಿನ ಬುದ್ಧಿಯ ಅವಶ್ಯಕತೆ ಇತ್ತು. ಈ ಅದ್ಭುತವಾಗಿರ್ತಕ್ಕಂತಹ ಸೃಷ್ಟಿ, ಭೂಮಿಯ ಸೃಷ್ಟಿಯನ್ನ ಏನ್ ಮಾಡ್ತಾನಲ್ಲ ಪರಮಾತ್ಮ, ತನ್ನ ವಿಚಾರಗಳು ಅಥವಾ ತನ್ನ ಭಾವನೆಗಳ ಎಲ್ಲ ಸಾಕಾರ ರೂಪವನ್ನ ಆ ಭೂಮಿಯ ಮೇಲೆ ಅವನು ಸೃಷ್ಟಿ ಮಾಡಿ ಇಟ್ಟಿರ್ತಾನೆ. ಅದನ್ನ ಇನ್ನೂ ಹೆಚ್ಚು ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ, ಅದನ್ನ ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ಬುದ್ಧಿಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ಪರಮಾತ್ಮನು ಇನ್ನೂ ಅನೇಕ ಆತ್ಮಗಳನ್ನ ಕಳಿಸ್ತಾನೆ. ಇನ್ನೂ ಅನೇಕ ಆತ್ಮಗಳನ್ನ ಕಳಿಸ್ತಾನೆ. ಈ ಆತ್ಮಗಳಿಗೆ ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಲಾಯಿತು. ಆ ಭೂಮಿಗೆ ಕಳಿಸ್ತಕ್ಕಂಥ ಆತ್ಮಗಳಿಗೆ ಹಾಗೆ ಕಳಿಸೋದಿಲ್ಲ, ಅಲ್ಲಿ ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಮತ್ತು ಆನಂದಮಯ ಕೋಶಗಳನ್ನ ಅಳವಡಿಸಲಾಯಿತು. ಬೆಳಕಿನ ರೂಪಗಳಾಗಿದ್ದ ಆತ್ಮಗಳು ನಿರಾಕಾರ ರೂಪದ ಜೊತೆಗೆ ಇನ್ನೂ 4 ಶರೀರ ರೂಪಗಳನ್ನ ಧರಿಸ್ಬೇಕಾಯ್ತು. 3 ಕೋಶಗಳನ್ನ ಧರಿಸಿದ್ರು, ಆಮೇಲೆ 4 ಶರೀರಗಳನ್ನ ಅವರು ಧರಿಸ್ಬೇಕಾಯ್ತು. ಅದೇ ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಭೌತಿಕ ರೂಪ ಶರೀರಗಳು. ಮಹಾಕಾರಣ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಭೌತಿಕ ರೂಪದ ಶರೀರಗಳು ಅಂತ ಹೇಳಿ 4 ಶರೀರಗಳನ್ನ ಇದು ಧರಿಸ್ಬೇಕಾಯ್ತು. ಅಷ್ಟೇ ಅಲ್ದೇನೆ ಅವುಗಳಿಗೆ ಮನಸ್ಸು ಮತ್ತು ಬುದ್ಧಿಯ ಶಕ್ತಿಗಳನ್ನು ಕೂಡ ನೀಡಲಾಯಿತು. ಇಲ್ಲಿ 3 ಕೋಶಗಳು, 4 ಶರೀರಗಳನ್ನ ತೆಗೆದುಕೊಂಡು ಅದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿಯ ಶಕ್ತಿಗಳನ್ನು ಕೂಡ ಅಲ್ಲಿ ಅಳವಡಿಸಲಾಯಿತು. ಪರಮಾತ್ಮನೊಂದಿಗಿನ ನಿರಂತರ ಸಂಪರ್ಕಕ್ಕಾಗಿ ಬೆಳ್ಳಿಯ ಹುರಿಯಂತಹ ಸೂಕ್ಷ್ಮ ಶಕ್ತಿಶಾಲಿ ಪ್ರಕಂಪನಗಳಿಂದ ಕೂಡಿದ ಬೆಳಕನ್ನು ಅಳವಡಿಸಲಾಯಿತು. ಒಂದು ಬೆಳ್ಳಿಯ ಒಂದು ಸಿಲ್ವರ್ ಕಾರ್ಡ್ ಅಂತ ಏನ್ ಕರಿತೀವಲ್ಲ, ಸಿಲ್ವರ್ ಕಾರ್ಡ್ ಅನ್ನ ಪರಮಾತ್ಮನ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಒಂದು ಸಂಪರ್ಕವನ್ನ ಪಡೆಯುವುದಕ್ಕೋಸ್ಕರ ಆ ಒಂದು ಬೆಳ್ಳಿಯ ಹುರಿಯಂತೆ ಇರ್ತಕ್ಕಂಥ ಸೂಕ್ಷ್ಮ ಶಕ್ತಿಶಾಲಿಯಾಗಿರ್ತಕ್ಕಂಥ ಪ್ರಕಂಪನಗಳಿಂದ ಕೂಡಿರ್ತಕ್ಕಂತಹ ಬೆಳಕನ್ನ ಅಲ್ಲಿ ಅಳವಡಿಸಲಾಯಿತು. ಈ ಬೆಳ್ಳಿಯ ಹುರಿಯು ಭೌತಿಕ ಶರೀರದಿಂದ ಹಿಡಿದು ಪರಮಾತ್ಮನೊಂದಿಗಿನ ನೇರ ಸಂಪರ್ಕಕ್ಕೆ ಕೊಂಡಿಯಂತಿತ್ತು. ಆ ಬೆಳ್ಳಿಯ ಒಂದು ಹುರಿಯಂತೆ ಇರ್ತಕ್ಕಂಥ ಒಂದು ಹುರಿ ಏನದಲ್ಲ, ಅದು ಭೌತಿಕ ಶರೀರದಿಂದ ಹಿಡಿದು ಪರಮಾತ್ಮನೊಂದಿಗಿನ ನೇರ ಸಂಪರ್ಕಕ್ಕೆ ಒಂದು ಕೊಂಡಿಯಂತೆ ಇತ್ತು ಅಂತ ಹೇಳ್ತಾರೆ. ಮಾನವನ ಭೌತಿಕ ಶರೀರಕ್ಕೂ ಮತ್ತು ಪರಮಾತ್ಮನಿಗೂ ಒಂದು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಒಂದು ಸಂಪರ್ಕ ಕೊಂಡಿ ಅದು ಆಗಿ ಕೆಲಸ ಮಾಡ್ತಾ ಇತ್ತು. ಇಷ್ಟೆಲ್ಲವನ್ನ ಸೃಷ್ಟಿಸಿದ ನಂತರ ಪರಮಾತ್ಮನು ಆತ್ಮಗಳಿಗೆ ಕೆಲವೊಂದು ನಿಬಂಧನೆಗಳನ್ನ ಹೇರಿ ಕಳಿಸ್ತಾನಂತೆ. ಇಷ್ಟೆಲ್ಲ ಸೃಷ್ಟಿ ಮಾಡಿದ ಮೇಲೆ, ಕೆಲವೊಂದು ಆತ್ಮಗಳನ್ನ ಭೂಮಿಗೆ ಕಳಿಸ್ಲಿಕ್ಕೆ ನಿರ್ಧಾರ ಮಾಡಿದ ಮೇಲೆ ಆ ಆತ್ಮಗಳಿಗೆ ಈ ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶಗಳನ್ನ ಅಳವಡಿಸಿದ ನಂತರ 4 ಪ್ರಕಾರದ ಶರೀರಗಳನ್ನ, ಮಹಾಕಾರಣ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಭೌತಿಕ ಶರೀರಗಳನ್ನ ಅಳವಡಿಸಿಯಾದ ನಂತರ ಅದರ ಜೊತೆಗೆ ಮನಸ್ಸು ಮತ್ತು ಬುದ್ಧಿಯ ಶಕ್ತಿಗಳನ್ನ ಅಳವಡಿಸಿ, ಜೊತೆಗೆ ಪರಮಾತ್ಮನ ಜೊತೆಗೆ ನಿರಂತರ ಸಂಪರ್ಕಕ್ಕಾಗಿ ಬೆಳ್ಳಿಯ ಹುರಿಯಂತೆ ಇರ್ತಕ್ಕಂಥ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಪ್ರಕಂಪನಗಳಿಂದ ಕೂಡಿರ್ತಕ್ಕಂಥ ಒಂದು ಬೆಳಕನ್ನು ಕೂಡ ಅಲ್ಲಿ ಅಳವಡಿಸಲಾಯಿತು ಅಂತ ಹೇಳಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಅಳವಡಿಸಿ ಆದ ನಂತರ ಈ ಆತ್ಮಕ್ಕೆ ಕೆಲವೊಂದು ನಿಬಂಧನೆಗಳನ್ನ ಹಾಕಿ ಹೇರಿ ಕಳಿಸ್ತಾರೆ. ಆ ನಿಬಂಧನೆಗಳು ಏನು ಅಂತಂದ್ರೆ, ಮೊದಲನೇದು, ಭೂಮಿಯಲ್ಲಿ ಅವತರಿಸಿದ ಶರೀರ ರೂಪಿ ಆತ್ಮಗಳು ಕೇವಲ ಅನುಭವಗಳಿಗಾಗಿ ಅವತರಿಸಲ್ಪಟ್ಟಿವೆ ಎಂಬ ಜ್ಞಾನ ಚಿರಂತರವಾಗಿ ಇರಬೇಕು.
ಮೊಟ್ಟ ಮೊದಲನೇ ನಿಬಂಧನೆ ಏನು ಅಂತಂದ್ರೆ, ಈ ಭೂಮಿಯಲ್ಲಿ ಅವತರಿಸಿರ್ತಕ್ಕಂಥ, ಭೂಮಿಯಲ್ಲಿ ಜನ್ಮವನ್ನ ಪಡೆದುಕೊಂಡಿರ್ತಕ್ಕಂಥ ಶರೀರ ರೂಪಿ ಆತ್ಮಗಳೇನದಾವಲ್ಲ, ಇವು ಕೇವಲ ಅನುಭವಗಳಿಗಾಗಿ ಮಾತ್ರ ಭೂಮಿಯ ಮೇಲೆ ಅವತಾರವನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಜ್ಞಾನ ಅವ್ರಿಗೆ ನಿರಂತರವಾಗಿ ಚಿರಂತರವಾಗಿ ಇರಲೇಬೇಕು ಅಂತಕ್ಕಂಥದ್ದು ಮೊದಲನೆಯ ಒಂದು ನಿಬಂಧನೆ. ಇನ್ನು ಎರಡನೇದಾಗಿ, ಭೂಮಿಯಲ್ಲಿರುವ ಮಾಯೆ ಎಂಬ ವಿಶೇಷ ಶಕ್ತಿಯ ತಾದಾತ್ಮ್ಯದಲ್ಲಿ ಜೀವಿಸಿದರೂ ಬಹಳ ಎಚ್ಚರಿಕೆಯಿಂದ ಮಾಯೆಯ ಅಡಿಯಾಳಾಗದಂತೆ ಜೀವಿಸಬೇಕು. ಭೂಮಿಯಲ್ಲಿ ಮಾಯೆ ಅಂತಕ್ಕಂಥ ಒಂದು ವಿಶೇಷ ಶಕ್ತಿ ಅಲ್ಲಿ ಇರುತ್ತೆ. ಅಲ್ಲಿ ಭೂಮಿಯ ಮೇಲೆ ಆ ವಿಶೇಷ ಶಕ್ತಿಯ ಜೊತೆಗೆ ಜೀವಿಸಿದ್ರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಆ ಮಾಯೆಯ ಅಡಿಯಾಳಾಗದ ಹಾಗೆ, ಮಾಯೆಗೆ ಸಿಲುಕದ ಹಾಗೆ ಜೀವಿಸಬೇಕು ಅಂತಕ್ಕಂಥದ್ದು ಎರಡನೆಯ ಒಂದು ನಿಬಂಧನೆ. ಮತ್ತು ಮೂರನೇದಾಗಿ, ತಮ್ಮ ನಿಜ ಸ್ವರೂಪ ಬೆಳಕು ಎಂಬುದನ್ನು ಮರೆಯಬಾರದು. ಆತ್ಮನ ನಿಜ ಸ್ವರೂಪ ಬೆಳಕು, ಆತ್ಮನ ನಿಜ ಸ್ವರೂಪ ಬೆಳಕು ಅಂತಕ್ಕಂಥದ್ದನ್ನ ಯಾವಾಗಲೂ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ನಾಲ್ಕನೇದು, ಪ್ರತಿ ಆತ್ಮಗಳು ಮರಳಿ ಬರಬೇಕಾದಾಗ ಪರಿಶುದ್ಧರಾಗಿ ಹೋದ ಸ್ಥಿತಿಯಲ್ಲಿಯೇ ಮರಳಿ ಬರಬೇಕು. ಇನ್ನೊಂದು ಬಹುದೊಡ್ಡ ನಿಬಂಧನೆ ಏನು ಅಂತಂದ್ರೆ, ಪ್ರತಿ ಆತ್ಮಗಳು ತಮ್ಮ ಎಲ್ಲ ಅನುಭವವನ್ನ ಪಡೆದಾದ ನಂತರ, ಆ ಭೂಮಿಯ ಮೇಲಿನ ಒಂದು ಜೀವನ ಮುಗಿದ ನಂತರ ಭೌತಿಕ ಶರೀರವನ್ನ ತ್ಯಜಿಸಿ ಮೇಲೆ ಬರ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೋಗುವಾಗ ಎಷ್ಟು ಪರಿಶುದ್ಧರಾಗಿದ್ದರೋ ಅಷ್ಟೇ ಪರಿಶುದ್ಧರಾಗಿ ಬರಬೇಕು ಅಂತಕ್ಕಂಥ ಇನ್ನೊಂದು ನಿಬಂಧನೆಯನ್ನ ಇಲ್ಲಿ ಹಾಕಲಾಗಿತ್ತು. ಇಂತಹ ನಿಬಂಧನೆ ಎಚ್ಚರಿಕೆಗಳೊಂದಿಗೆ ಆತ್ಮಗಳನ್ನು ಭೂಮಿಗೆ ಕಳಿಸಲಾಯಿತು. ಇಂಥ ಹಲವಾರು ನಿಬಂಧನೆಗಳನ್ನ ಹಾಕೋದ್ರ ಮುಖಾಂತರ, ಎಚ್ಚರಿಕೆಗಳನ್ನ ಕೊಡುವುದ್ರ ಮುಖಾಂತರ ಆತ್ಮಗಳನ್ನ ಭೂಮಿಗೆ ಕಳಿಸಲಾಯಿತು. ವಾಸ್ತವವಾಗಿ ಆತ್ಮಗಳು ಬೆಳಕಿನ ರೂಪಗಳಾದ್ದರಿಂದ ಅವುಗಳಿಗೆ ಸಾವು ಅಂತ್ಯ ಅನ್ನುವುದು ಇಲ್ಲ. ಆತ್ಮಗಳು ಬೆಳಕಿನ ರೂಪಗಳಾಗಿರೋದ್ರಿಂದ ಅವುಗಳಿಗೆ ಸಾವು ಅಂತಕ್ಕಂಥದ್ದು ಅಥವಾ ಅಂತ್ಯ, ಕೊನೆ ಅಂತಕ್ಕಂಥದ್ದು ಇಲ್ಲ. ಅವು ನಿರಂತರ ಬೆಳಕೆ ಆಗಿರ್ತಾವು. ಇಷ್ಟೆಲ್ಲ ನಿಬಂಧನೆಗಳಿಗೆ ಒಳಪಟ್ಟ ಆತ್ಮಗಳು ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಿಕೊಂಡು ಬೆಳಕಿನೊಂದಿಗೆ ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರಗಳನ್ನು ಧರಿಸಿ ಪರಮಾತ್ಮನ ಸ್ಥಿರ ಸಂಪರ್ಕವಾದ ಬೆಳ್ಳಿ ಹುರಿಯನ್ನು ಪಡೆದು ಭೂಮಿಯಲ್ಲಿ ಅವತರಿಸಿದವು. ಇಷ್ಟೆಲ್ಲ ಆತ್ಮಗಳು ಮೂರು ಏನಂತೀರಿ ಶರೀರಗಳನ್ನ ತೆಗೆದುಕೊಂಡು, ಮೂರು ಕೋಶಗಳನ್ನ ತೆಗೆದುಕೊಂಡು, 4 ಶರೀರಗಳನ್ನ ತೆಗೆದುಕೊಂಡು, ಆಮೇಲೆ ಬಹಳಷ್ಟು ಈ ವಿಚಾರ ಶಕ್ತಿ ಅಂತಕ್ಕಂಥದ್ದನ್ನ ಅಳವಡಿಸಿಕೊಂಡು ಈ ಭೂಮಿಯ ಮೇಲೆ, ಆಮೇಲೆ ನಿರಂತರವಾಗಿರ್ತಕ್ಕಂಥ ಒಂದು ಬೆಳ್ಳಿಯ ಹುರಿಯ ಒಂದು ಸಂಪರ್ಕದೊಂದಿಗೆ, ಪರಮಾತ್ಮನ ನಿರಂತರ ಸಂಪರ್ಕದೊಂದಿಗೆ ಈ ಭೂಮಿಯಲ್ಲಿ ಅವತರಿಸ್ತಾವು. ಹಸಿವು, ನೀರಡಿಕೆ, ನಿದ್ರೆ, ಹುಟ್ಟು, ಸಾವು ಭೂಮಿಯ ನಿಯಮಗಳು. ಭೂಮಿಯ ಮೇಲೆ ಜನಿಸಿದಾಗ, ಭೂಮಿಯ ಮೇಲೆ ಬದುಕು ಶುರು ಆದಾಗ ಭೂಮಿಯಲ್ಲಿರ್ತಕ್ಕಂತಹ ನಿಯಮಗಳಿಗೆ ಒಳಪಟ್ಟು ಅವು ಆ ಆತ್ಮಗಳು ಬದುಕಬೇಕಾಗತ್ತೆ. ಹೀಗಾಗಿ ಹಸಿವು, ನೀರಡಿಕೆ, ನಿದ್ರೆ, ಹುಟ್ಟು, ಸಾವು ಎಲ್ಲ ನಿಯಮಗಳು ಅಲ್ಲಿ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು. ಮಾನವ ರೂಪಿ ಆತ್ಮಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಇಲ್ಲಿಯ ಆಹಾರ ಪದ್ಧತಿಯು ಭೌತಿಕವಾದ್ದರಿಂದ ಸ್ವಾವಲಂಬನೆ ಅನಿವಾರ್ಯವಾದದ್ದರಿಂದ ತನ್ನ ಆಹಾರವನ್ನು ತಾನೇ ಸಂಪಾದಿಸಿಕೊಳ್ಳಬೇಕು. ಇವೆಲ್ಲದರೊಂದಿಗೆ ಆತ್ಮಗಳ ಭೌತಿಕ ಜೀವನ ಭೂಮಿಯ ಮೇಲೆ ಪ್ರತಿಷ್ಠಿತಗೊಂಡಿತು. ಇಲ್ಲಿ ಆಹಾರ ಪದ್ಧತಿ ಭೌತಿಕವಾಗಿದೆ. ಸೂಕ್ಷ್ಮ ಲೋಕದ ಹಾಗೆ ಕಲ್ಪನೆ ಮಾಡಿದಾಗ ಏನ್ ಬೇಕೋ ಅದು ಸಿದ್ಧ ಇಲ್ಲಿ ಆಗೋದಿಲ್ಲ. ಭೌತಿಕವಾಗಿ ಇಲ್ಲಿ ಆಹಾರವನ್ನ ನಾವು ದುಡಿಬೇಕಾಗತ್ತೆ, ಅದನ್ನ ನಾವು ಸಂಪಾದಿಸಬೇಕಾಗತ್ತೆ, ಅದನ್ನ ನಾವು ಸಿದ್ಧ ಮಾಡ್ಕೊಂಡು ಆಹಾರವನ್ನ ಸೇವಿಸ್ಬೇಕಾಗತ್ತೆ. ಹೀಗಾಗಿ ಸ್ವಾವಲಂಬನೆ ಅಂತಕ್ಕಂಥದ್ದು ಅನಿವಾರ್ಯವಾಗಿದೆ. ಪ್ರತಿಯೊಂದು ಆತ್ಮವು ಸ್ವಾವಲಂಬಿಯಾಗಿ ತನ್ನ ಆಹಾರವನ್ನ ತಾನೇ ದುಡಿದು ತಾನೇ ಅದನ್ನ ತಯಾರು ಮಾಡ್ಕೊಂಡು ಇರ್ಬೇಕಾಗಿರ್ತಕ್ಕಂಥ ಒಂದು ಸ್ವಾವಲಂಬಿಯಾಗಿರ್ತಕ್ಕಂಥ ಒಂದು ಆತ್ಮದ ನಿರ್ಮಾಣ ಇಲ್ಲಿ ಆಗ್ತದ. ಇವೆಲ್ಲದರ ಜೊತೆಗೆ ಆತ್ಮಗಳ ಭೌತಿಕ ಜೀವನ ಭೂಮಿಯ ಮೇಲೆ ಶುರು ಆಗ್ತದ ಅಂತಕ್ಕಂಥ ಮಾತುಗಳನ್ನ 1ನೆಯ ಬೋಧನೆಯಲ್ಲಿ ಹೇಳ್ತಾರೆ. ಇನ್ನು ಬೋಧನೆ 2, ಭೂಮಿ ವಿಶ್ವದ ಸುಂದರ ಲೋಕಗಳಲ್ಲಿ ಒಂದು, ಪರಮಾತ್ಮನಿಂದ ರಚಿಸಲ್ಪಟ್ಟ ಬೃಹತ್ ರಂಗಮಂಟಪ, ಅನುಭವಗಳಿಗಾಗಿ ರಚಿಸಲ್ಪಟ್ಟ ಒಂದು ನಾಟಕ ರಂಗ. ಭೂಮಿ ಅಂತಕ್ಕಂಥದ್ದು ಆ ಪರಮಾತ್ಮನ ಒಂದು ಸುಂದರ ಸೃಷ್ಟಿ, ಅವನಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡ ರಂಗಮಂಟಪ ಅಂತ ಇದಕ್ಕೆ ಕರೀತಾರೆ. ಅನುಭವಗಳಿಗಾಗಿ ಮಾತ್ರ ಇದನ್ನ ರಚಿಸಲ್ಪಟ್ಟಿದೆ. ಸೊ ಅನುಭವಗಳನ್ನ ಪಡೆಯುವುದಕ್ಕೋಸ್ಕರನೇ ಇರ್ತಕ್ಕಂಥ ಒಂದು ನಾಟಕ ರಂಗ ಇದು ಅಂತ ಹೇಳ್ತಾರೆ. ಬ್ರಹ್ಮಾಂಡದಲ್ಲಿ ಕೋಟ್ಯಾನುಕೋಟಿ ಸೂರ್ಯರಿದ್ದು ಅನೇಕ ಭೂಮಿಗಳಿವೆ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡದಲ್ಲಿ
ಕೋಟ್ಯಾನುಕೋಟಿ ಸೂರ್ಯರು, ನಾವು ನೋಡ್ತಕ್ಕಂಥದ್ದು ಒಂದು ಸೂರ್ಯನನ್ನ ಮಾತ್ರ, ಒಬ್ಬ ಸೂರ್ಯನನ್ನ ಮಾತ್ರ. ಆದ್ರೆ ಈ ಬ್ರಹ್ಮಾಂಡದಲ್ಲಿ ಕೋಟ್ಯಾನುಕೋಟಿ ಸೂರ್ಯರು ಇದ್ದಾರಂತೆ, ಅನೇಕ ಭೂಮಿಗಳಿವೆಯಂತೆ, ಅನೇಕ ಲೋಕಗಳಂತೆ. ಭೂಮಿಯೂ ಕೂಡ ಒಂದು ಲೋಕ. ನಾವು ಕೇಳಿದ ಹಾಗೆ ಅನೇಕ ಲೋಕಗಳು ಇವೆ. ಆ ಲೋಕಗಳ ಹಾಗೆ ಭೂಮಿಯು ಕೂಡ ಒಂದು ಲೋಕ. ಪ್ರತಿ ಲೋಕವು ವೈಶಿಷ್ಟ್ಯತೆಗಳನ್ನೊಳಗೊಂಡ ಅಪೂರ್ವ ಲೋಕವಾಗಿದೆ. ಎಲ್ಲೆಡೆ ಜೀವಿಗಳ ಅಸ್ತಿತ್ವವಿದ್ದರೂ ಇಲ್ಲಿಯಂತೆ ಭೌತಿಕ ಶರೀರಧಾರಿ ಜೀವಿಗಳ ಅಸ್ತಿತ್ವ ವಿರಳ. ಎಲ್ಲ ಲೋಕಗಳಲ್ಲಿನೂ ಜೀವಿಗಳ ಅಸ್ತಿತ್ವ ಇರುತ್ತೆ, ಆದ್ರೆ ಭೂಮಿಯಲ್ಲಿ ಇರೋ ಹಾಗೆ ಭೌತಿಕವಾಗಿರ್ತಕ್ಕಂಥ ಅಸ್ತಿತ್ವ ಬೇರೆ ಲೋಕಗಳಲ್ಲಿ ಕಾಣೋದು ಬಹಳಷ್ಟು ವಿರಳ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಬ್ರಹ್ಮಾಂಡದ ಲೋಕಗಳನ್ನ 7 ಸ್ತರಗಳಲ್ಲಿ ವಿಂಗಡಿಸಲಾಗಿದೆ. ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಲೋಕಗಳನ್ನ 7 ಸ್ತರಗಳಲ್ಲಿ, 7 ಭಾಗಗಳಲ್ಲಿ ವಿಭಾಗಿಸಲಾಗಿದೆ. ಮೇಲಿನ ಲೋಕಗಳಾದ ಸತ್ಯಲೋಕ, ತಪೋಲೋಕ, ಹಿರಣ್ಯ ಲೋಕಗಳು ಉನ್ನತ ಮಟ್ಟದ ಲೋಕಗಳಾಗಿವೆ. ಮೇಲಿನ ಲೋಕಗಳು ಅಂತ ಹೇಳಿಗಳಿಗೆ ಕರೀತಾರೆ. ಅವು ಯಾವುವು ಅಂದ್ರೆ ಸತ್ಯಲೋಕ, ತಪೋಲೋಕ ಮತ್ತು ಹಿರಣ್ಯ ಲೋಕ ಅಂತಕ್ಕಂಥ ಈ 3 ಉನ್ನತ ಮಟ್ಟದ ಲೋಕಗಳಾಗಿವೆ. ಇನ್ನು ಕೆಳಗಿನ 3 ಲೋಕಗಳು ಬರ್ತಾವಂತೆ. ಭೂವರ್ಲೋಕ, ಸುವರ್ಲೋಕ, ಜನಾಲೋಕ ಅಥವಾ ಸ್ಥಾಯಿಯ ಲೋಕ. ಇವೆಲ್ಲ ಅಧಮ ಸ್ಥಾಯಿಯ ಲೋಕಗಳಾಗಿವೆ. ಭೂವರ್ಲೋಕ, ಸುವರ್ಲೋಕ ಮತ್ತು ಜನಾಲೋಕ ಅಂತಕ್ಕಂಥ 3 ಕೆಳಗಿನ ಸ್ಥಾಯಿಯ ಅಥವಾ ಅಧಮ ಸ್ಥಾಯಿಯ ಲೋಕಗಳಾಗಿವೆ. ಭೂಮಿಯು ಭೂವರ್ಲೋಕದಲ್ಲಿದ್ದು ಉಚ್ಚ ಮತ್ತು ಅಧಮ ಲೋಕಗಳ ಮಧ್ಯದಲ್ಲಿ ಇದೆ. ಭೂಮಿಯಲ್ಲದ ಇವುಗಳ ಮಧ್ಯದಲ್ಲಿ ಇದೆ. ಅದು ಭೂಮಿಯೂ ಕೂಡ ಒಂದು ಭೂವರ್ಲೋಕದಲ್ಲಿ ಇರ್ತಕ್ಕಂಥದ್ದು. ಅದು ಉಚ್ಚ ಮತ್ತು ಅಧಮ ಲೋಕಗಳ ಮಧ್ಯದಲ್ಲಿ. ಮೇಲೆ ಉಚ್ಚ ಲೋಕಗಳು, ಕೆಳಗೆ ಅಧಮ ಲೋಕಗಳಿವೆ, ಅವುಗಳ ಮಧ್ಯದಲ್ಲಿ ಭೂಮಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮೇಲಿನ 3 ಲೋಕಗಳಲ್ಲಿ, ಮೇಲೆ ಇರ್ತಕ್ಕಂಥ 3 ಲೋಕಗಳಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಜೀವಿಸುತ್ತಿರುವ ಸೂಕ್ಷ್ಮ ಜೀವಿಗಳಿದ್ದು ಸತ್ಯಾನ್ವೇಷಣೆಯೇ ಇವರ ಮಹಾ ಗುರಿಯಾಗಿದೆ. ಮೇಲಿನ 3 ಲೋಕಗಳಲ್ಲಿ ಅತ್ಯಂತ ಉನ್ನತ ಮಟ್ಟದ ಬುದ್ಧಿಜೀವಿಗಳು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಜೀವಿಸ್ತಾ ಇರ್ತಾರೆ. ಅವರು ಆ ಸತ್ಯದ ಅನ್ವೇಷಣೆಯನ್ನ ಮಾಡ್ತಕ್ಕಂಥದ್ದೇ ಅವರ ಮಹಾ ಗುರಿಯಾಗಿರ್ತದ. ಇಲ್ಲಿನ ಜೀವಿಗಳು ಬೆಳಕಿನ ರೂಪಧಾರಿಗಳಾಗಿದ್ದು ಕ್ಷಣ ಮಾತ್ರದಲ್ಲಿ ಎಲ್ಲೆಡೆ ಸಂಚರಿಸಬಲ್ಲವರಾಗಿದ್ದಾರೆ. ಆ 3 ಉನ್ನತ ಲೋಕಗಳಲ್ಲಿ ಇರ್ತಕ್ಕಂಥವ್ರು ಏನಾಗಿದ್ದಾರೆ, ಅವರು ಬೆಳಕಿನ ರೂಪವನ್ನ ಧರಿಸಿದವರಾಗಿರ್ತಾರೆ. ಕ್ಷಣ ಮಾತ್ರದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸಂಚರಿಸ್ತಕ್ಕಂಥ ಒಂದು ಶಕ್ತಿ ಅವರಿಗೆ ಇರುತ್ತೆ. ಇವರ ಇಚ್ಛಾಶಕ್ತಿ ಮಾತ್ರದಿಂದಲೇ ಇಲ್ಲಿ ಸರ್ವ ಕಾರ್ಯಗಳು ನೆರವೇರ್ತಾವು. ಅವರ ಇಚ್ಛಾಶಕ್ತಿಯಿಂದ ಅವ್ರು ಏನ್ ಮಾಡ್ಬೇಕಂತಾರೋ ಆ ಎಲ್ಲ ಕೆಲಸಗಳಲ್ಲಿ ನೆರವೇರ್ತಾವು. ಇವರು ಪರಮಾತ್ಮನಿಗೆ ಹತ್ತಿರವಾದ ನಿವಾಸಿಗಳಾಗಿದ್ದಾರೆ. ಆಮೇಲಿನ 3 ಲೋಕದಲ್ಲಿ ಇರ್ತಕ್ಕಂಥವ್ರು ಏನದಾರಲ್ಲ, ಅವರು ಪರಮಾತ್ಮನಿಗೆ ಹತ್ತಿರವಾಗಿರ್ತಕ್ಕಂಥವ್ರು. ಇವರುಗಳನ್ನು ಪರಮಾತ್ಮನ ರಾಯಭಾರಿಗಳು ಅಂತನೂ ಕರೀತಾರೆ. ಈ 3 ಲೋಕದಲ್ಲಿ ಇರ್ತಕ್ಕಂಥವ್ರನ್ನ ಪರಮಾತ್ಮನ ರಾಯಭಾರಿಗಳು ಅಂತೂ ಕರೀತಾರೆ. ಪರಮಾತ್ಮನ ಅನೇಕ ಉದ್ದೇಶಿತ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರುವವರು ಇವರೇ ಆಗಿದ್ದಾರೆ. ಪರಮಾತ್ಮ ಯಾವ್ಯಾವ ಕಾರ್ಯಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಾನೋ ಅವುಗಳನ್ನೆಲ್ಲವನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥವ್ರು ಇವರೇ ಆಗಿದ್ದಾರೆ. ಪರಮಾತ್ಮನ ಅದ್ಭುತ ಸೃಷ್ಟಿಗಳನ್ನು ಸಾಕಾರಗೊಳಿಸುವ ಕಾರ್ಯದಲ್ಲಿ ಕಾರ್ಯೋನ್ಮುಖಿ ಇವರು. ಭೂಲೋಕ ಮತ್ತು ಅಧಮ ಲೋಕದ ಆತ್ಮಗಳಿಗೆ ಪರಮಾತ್ಮನ ಅರಿವಿನೊಂದಿಗೆ ಜೀವಿಸಲು ಮಾರ್ಗವನ್ನು ಬೋಧಿಸುವ ಮಾರ್ಗದರ್ಶಕರು ಇವರು. ಭೂಲೋಕ ಮತ್ತು ಅಧಮ ಲೋಕದ ಆತ್ಮಗಳಿಗೆ, ಭೂಲೋಕದಲ್ಲಿರ್ತಕ್ಕಂತಹ ಆತ್ಮಗಳು ಮತ್ತು ಕೆಳಗಿನ ಲೋಕಗಳಲ್ಲಿ ಅಧಮ ಲೋಕಗಳಲ್ಲಿ ಇರ್ತಕ್ಕಂಥ ಆತ್ಮಗಳಿಗೆ ಪರಮಾತ್ಮನ ಒಂದು ಅರಿವನ್ನ ಮೂಡಿಸ್ತಕ್ಕಂಥ, ಅವನ ಅರಿವಿನೊಂದಿಗೆ ಜೀವಿಸುವ ಮಾರ್ಗವನ್ನ ಬೋಧಿಸ್ತಕ್ಕಂಥ ಮಾರ್ಗದರ್ಶಕರು ಇವರು. ಸತ್ಯಾನ್ವೇಷಣೆಗಾಗಿ ಮತ್ತು ಪರಮಾತ್ಮನ ಸಾಯುಜ್ಯವನ್ನು ಬಯಸುವ ಆತ್ಮಗಳಿಗೆ ಉತ್ತಮ ಬೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಹಾನ್ ತಪಸ್ವಿಗಳು ಇವರು. ಭೂಮಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತು ಅಧಮ ಲೋಕದಲ್ಲಿರ್ತಕ್ಕಂಥ ಆತ್ಮಗಳಿಗೆ ಪರಮಾತ್ಮನ ಅರಿವಿನೊಂದಿಗೆ ಹೇಗೆ ನೀವು ಜೀವನವನ್ನ ಸಾಗಿಸಬಹುದು ಅಂತಕ್ಕಂಥ ಒಂದು ಬೋಧನೆಯನ್ನ ನೀಡ್ತಾ, ಒಂದು ಮಾರ್ಗವನ್ನ ತೋರಿಸ್ತಾ, ಸತ್ಯದ ಅನ್ವೇಷಣೆಗಾಗಿ ಪರಮಾತ್ಮನ ಸಾಯುಜ್ಯವನ್ನ ಪಡೆಯುವುದಕ್ಕಾಗಿ ಯಾವ ರೀತಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತಕ್ಕಂಥದನ್ನ ತಿಳಿಸಿಕೊಡ್ತಕ್ಕಂಥ ಮಹಾನ್ ತಪಸ್ವಿಗಳು ಇವರು ಅಂತ ಹೇಳಿ ಹೇಳ್ತಾರೆ. ಇವರುಗಳು ಪರಮಾತ್ಮನ ಕಾರ್ಯನಿಮಿತ್ತರಾಗಿ ಮತ್ತು ಅನುಭವಗಳಿಗಾಗಿ ಭೂಮಿಯ ಮೇಲೆ ಅವತರಿಸಿರುತ್ತಾರೆ. ಪರಮಾತ್ಮನ ಕೆಲಸಗಳನ್ನ ಇಲ್ಲಿ ಜಾರಿಗೆ ತರುವುದಕ್ಕೋಸ್ಕರ ಮತ್ತು ಅನುಭವಗಳನ್ನ ಪಡೆಯುವುದಕ್ಕಾಗಿ ಭೂಮಿಯ ಮೇಲೆ ಅವರು ಅವತರಿಸಿರ್ತಾರೆ. ಇವರು ಎಂತಹ ಮಹಾ ತಪಸ್ವಿಗಳಾದ್ರೂ ಭೂಮಿಯಲ್ಲಿ ಜನಿಸ್ಬೇಕು ಅಂತಂದ್ರೆ ಭೂಮಿಯ ನಿಬಂಧನೆಗಳಿಗೆ ಒಳಪಡಬೇಕು. ಅವ್ರು ಎಷ್ಟೇ ಮಹಾ ತಪಸ್ವಿಗಳಾದ್ರೂ ಕೂಡ ಅವರು ಭೂಮಿಯ ಮೇಲೆ ಜನಿಸ್ಬೇಕಾಗಿತ್ತು ಅಂತಂದ್ರೆ ಭೂಮಿಯ ಒಂದು ನಿಬಂಧನೆಗಳೇನವ ಅವುಗಳಿಗೆ ಒಳಪಡಬೇಕು.
ಬೆಳಕಿನ ಶರೀರದೊಂದಿಗೆ ಭೌತಿಕ ಕಾಯವನ್ನು ಅವ್ರು ಧರಿಸಲೇಬೇಕು. ಬೆಳಕಿನ ಶರೀರದ ಜೊತೆಗೆ ಆತ್ಮದ ಜೊತೆಗೆ ಈ ಭೌತಿಕ ಕಾಯವನ್ನ, ಭೌತಿಕ ದೇಹವನ್ನ ಅವರು ಧರಿಸಲೇಬೇಕು. ಆದ್ರೆ ಕೆಲವೊಮ್ಮೆ ಇವುಗಳನ್ನ ಮೀರಿ ಕಾರ್ಯವನ್ನು ನಿರ್ವಹಿಸುವ ಅರ್ಹತೆಯೂ ಕೂಡ ಅವ್ರಿಗೆ ಇರುತ್ತೆ. ಕೆಲವೊಂದ್ಸರಿ ಇವುಗಳನ್ನ ಮೀರಿಯೂ ಕೂಡ, ಭೌತಿಕ ದೇಹ ಇಲ್ಲದೆಯೂ ಕೂಡ ಅವರು ಕೆಲವೊಂದು ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ಅರ್ಹತೆ ಅವ್ರಿಗೆ ಇರ್ತದ. ಸೂಕ್ಷ್ಮ ರೂಪಿಗಳಾಗಿ ಬಂದು ಮಾರ್ಗದರ್ಶನ ನೀಡುವುದನ್ನು ನೀವೆಲ್ಲರೂ ಅನುಭವಿಸಿಯೇ ಇದ್ದೀರಿ. ಎಷ್ಟೋ ಜನ ಮಾಸ್ಟರ್ಸ್ಗಳು ಸೂಕ್ಷ್ಮ ರೂಪದಲ್ಲಿ ಬಂದು ಅನೇಕ ಜನರಿಗೆ, ಅನೇಕ ಮಾಸ್ಟರ್ಸ್ಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಕ್ಕಂಥದ್ದನ್ನ ಅವರ ಒಂದು ಧ್ಯಾನದಲ್ಲಿ ಅನುಭವಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಇನ್ನು ಅಧಮ ಲೋಕಗಳಿಗೆ ಬಂದರೆ, ಕೆಳಗಿನ ಲೋಕಗಳು, ಭೂಮಿಯ ಕೆಳಗಡೆ ಇರ್ತಕ್ಕಂಥ ಲೋಕಗಳನ್ನ ಅಧಮ ಲೋಕಗಳು ಅಂತ ಹೇಳಿ ಕರಿತೀವಿ. ಇಲ್ಲಿಯ ಜೀವಿಗಳು ಕೂಡ ಸೂಕ್ಷ್ಮ ರೂಪಿಗಳಾಗಿದ್ದರೂ ಸ್ವಭಾವತಃ ಕೆಳಮಟ್ಟದ ಕಾರ್ಯಗಳಿಗೆ ಸೀಮಿತರಾಗಿರ್ತಾರೆ. ಇವರು ಕೂಡ ಸೂಕ್ಷ್ಮ ರೂಪಿಗಳಾಗಿದ್ರು ಕೂಡ ಸ್ವಭಾವತಃ ಅವರು ಕೆಳಮಟ್ಟದ ಕೆಲಸಗಳಿಗೆ ಸೀಮಿತರಾಗಿರ್ತಾರೆ. ತಮ್ಮ ಸ್ವೇಚ್ಛೆ ಮತ್ತು ವೈಭೋಗ, ಲಾಲನೆಗಳಲ್ಲಿ ಮುಳುಗಿರ್ತಾರೆ. ಭೂಮಿಯಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳ ಪಾತ್ರಗಳನ್ನು ನಿರ್ವಹಿಸುವ ಆತ್ಮಗಳು ಹೆಚ್ಚಾಗಿ ಇಂತಹ ಲೋಕಗಳಿಗೆ ಸಂಬಂಧಿಸಿದವುಗಳು ಆಗಿರ್ತಾವು. ಭೂಮಿಯಲ್ಲಿ ಪ್ರಾಣಿ ಪಕ್ಷಿ ಸಂಕುಲಗಳ ಪಾತ್ರಗಳನ್ನು ನಿರ್ವಹಿಸ್ತಕ್ಕಂಥ ಆತ್ಮಗಳು ಹೆಚ್ಚಾಗಿ ಈ ಕೆಳಗಿನ ಲೋಕದಲ್ಲಿ ಇರ್ತಾವು ಅಂತ ಹೇಳ್ತಾರೆ. ಸ್ವಾರ್ಥ, ದ್ವೇಷ, ಅಸೂಯೆ, ಕೋಪ ಇಂಥವುಗಳು ಈ ಲೋಕದಿಂದ ಭೂಮಿಗೆ ದೊರೆತ ಬಳುವಳಿಗಳು. ಈ ಲೋಕದಿಂದ ಭೂಮಿಗೆ ಸಿಕ್ಕಿರ್ತಕ್ಕಂಥ ಬಳುವಳಿ ಏನು ಅಂತಾರೆ? ಸ್ವಾರ್ಥ, ದ್ವೇಷ, ಅಸೂಯೆ, ಕೋಪ ಮುಂತಾದವುಗಳಂತ ಹೇಳಿ. ಭೂಮಿಯು ಉಚ್ಚ ಲೋಕ ಮತ್ತು ಅಧಮ ಲೋಕಗಳ ನಡುವಿನ ಸ್ಥಾಯಿಗೆ ಸಂಬಂಧಿಸಿದ್ದು. ಭೂಮಿ ಇವೆರಡರ ಮಧ್ಯೆ ಇರೋದ್ರಿಂದ, ಉಚ್ಚ ಲೋಕ ಮತ್ತು ಅಧಮ ಲೋಕದ ಮಧ್ಯೆ ಇರೋದ್ರಿಂದ ಇವೆರಡೂ ಗುಣಗಳು ಅಲ್ಲಿ ಕಂಡು ಬರ್ತಾವು. ಏಕೆಂದ್ರೆ ಇಲ್ಲಿ ಉನ್ನತ ಲೋಕದ ಜ್ಞಾನವೂ ಇರುತ್ತೆ, ಅಲ್ಲಿಯ ಚೈತನ್ಯವೂ ಇರುತ್ತೆ, ಅಂತೆ ಅಧಮ ಲೋಕದ ಗುಣಗಳ ಪ್ರಭಾವವೂ ಕೂಡ ಇರುತ್ತೆ. ಭೂಮಿಯ ಮೇಲೆ ಉನ್ನತ ಮಟ್ಟದ ಜ್ಞಾನ ಇರ್ತದ, ಅಲ್ಲಿಯ ಚೈತನ್ಯ ಇರುತ್ತ, ಅಲ್ಲಿಯ ಮಹಾತ್ಮರ ಜ್ಞಾನ ಇಲ್ಲಿ ಸಿಗ್ತಾ ಇರುತ್ತೆ. ಅನೇಕ ಜನ ಮಹಾತ್ಮರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಅಧಮ ಲೋಕದ ಗುಣಗಳ ಪ್ರಭಾವ ಇರೋದ್ರಿಂದ ಕೆಳ ದರ್ಜೆಯ ಗುಣಗಳನ್ನ ಪಡೆದಿರ್ತಕ್ಕಂಥ ಜನರು ಅಲ್ಲಿ ಇರ್ತಾರೆ. ಆದ್ದರಿಂದಲೇ ಭೂಮಿ ಎಂಬುದು ಒಳಿತು ಕೆಡುಕುಗಳ ಸಮ್ಮಿಶ್ರ ತಾಣವಾಗಿದೆ. ಆದ್ದರಿಂದ ಭೂಮಿ ಅಂತಂದ್ರೇನು? ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಇವೆರಡರ ಸಮ್ಮಿಶ್ರಣ ತಾಣವಾಗಿದೆ. ಇದಕ್ಕಾಗಿಯೇ ಭೂಮಿಯು ದ್ವಂದ್ವಗಳ ಸಾಮ್ರಾಜ್ಯವಾಗಿದೆ. ಅಲ್ಲಿ ದ್ವಂದ್ವಗಳಿವೆ. ಇದು ಸಮ್ಮಿಶ್ರ ತಾಣವಾಗಿದ್ದರಿಂದ ನೋವು, ನಲಿವು, ಸುಖ, ದುಃಖ, ಆಸೆ, ನಿರಾಶೆ, ಕಷ್ಟ, ಸುಖಗಳ ಜೀವನ ಶೈಲಿ ಇಲ್ಲಿ ಇರುತ್ತದೆ. ಇದೆರಡರ ಸಂಗಮವಾಗಿರೋದ್ರಿಂದ, ಸಮ್ಮಿಶ್ರ ತಾಣವಾಗಿರೋದ್ರಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅದರಿಂದ ಇಲ್ಲಿ ನೋವು ಇದೆ, ನಲಿವು ಇದೆ, ಸುಖ ಇದೆ, ದುಃಖ ಇದೆ, ಆಶೆ ಇದೆ, ನಿರಾಶೆ ಇದೆ, ಕಷ್ಟ ಸುಖಗಳ ಜೀವನ ಶೈಲಿ ಇಲ್ಲಿ ಅದು ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇನ್ನು ಈಕೆ ಭೂಮಿಯ ಕೆಲವೊಂದು ನಿಯಮಗಳು, ಇನ್ನು ಉಳಿದ ವಿಷಯಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಸಮಯ ಆಗ್ತಾ ಇದೆ, ದಯವಿಟ್ಟು ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ, ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ.
ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ನಿಮ್ಮ ಗಮನವನ್ನ ಉಸಿರಿನ ಮೇಲೆ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗಿರುತ್ತವೆ. ಮನಸ್ಸು ಶಾಂತವಾಗಿರುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಸೂಕ್ಷ್ಮ ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗುರಿಯೆಡೆಗೆ, ಅಂತಿಮ ಗಮ್ಯದೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಅಲ್ಲಿ ಏನು ಕಾಣುತ್ತದೆಯೋ ಅದನ್ನು ಸಂಪೂರ್ಣವಾಗಿ ಗಮನಿಸಿ, ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್.
ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್. ಹೌದು. ಹ್ಮ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆ 1 ನಿಮಿಷ. Thirty seconds. Yeah. 10 seconds. Five, 4, 3, 2, 1, 0. ನಿಧಾನವಾಗಿ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ತೆಗೆಯಿರಿ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಿಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊತೀರಿ ಮಾಡ್ಕೊಡ್ರಿ. ಹಲೋ. ಮೇಡಮ್ ಹೇಳ್ರಿ ಮೇಡಮ್. ಇಲ್ಲ ಅದೇ ಅದು ಇದು ನಮ್ದು ಸತ್ಯ ಪಯಣದ್ದು ಅದು ಅಂದ್ರ ಅದಕ್ಕೆ ಸ್ವಲ್ಪ ಇವ್ರು ಹಿಂಗ್ ಬೇರೆ ಬೇರೆ ಹೆಸರು ಕೊಟ್ಟಿರ್ತಾರು ಏನೋ ಅನಸ್ತದಲ್ಲ. ಹೌದ್ರಿ ಮೇಡಮ್, ಅವು ಜರ ಬಗ್ಗೆ ಬೇರೆ ಅವ. ಹೌದ್ರಿ, ಕೋಶಗಳು ಇವ್ರ ಕೋಶಗಳನ್ನ ಹೇಳ್ತಾರ್ರಿ. ನಾವು ಇದ್ರೊಳಗ್ ಬರೇ ದೇಹಗಳ ಬಗ್ಗೆ ಇದು ಮಾಡಿದ್ವಿ, 3 ದೇಹಗಳು ಅಂತ ಹೇಳಿ. ಅಂದ್ರೆ ಅದೇ ಸೂಕ್ಷ್ಮದ ಮಹಾಕಾರಣ, ಕಾರಣ, ಶರೀರ,
ಸೂಕ್ಷ್ಮ ಹೌದು. ಶರೀರ ಅಂತ ಇದ್ ಮಾಡ್ತಾರ. ಆಮೇಲೆ ಇವು ಲೋಕಗಳ್ರಿ ಮೇಡಮ್, ಅವೆಲ್ಲ ನಾವು ಜಸ್ಟ್ ಹಿಂಗ ಮ್ಯಾಲ ಇರ್ತಾವ ಅಂತ ಫಸ್ಟ್ ಕಫ ಲೋಕ, ಆಮೇಲೆ ಸೂಕ್ಷ್ಮ ಲೋಕ, ಹಾ 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 ಕಾರಣ ಲೋಕ. ಇಲ್ಲಿ ಕೆಳಗ 3 ಮ್ಯಾಲ್ 3 ಅಂತ ಮ್ಯಾಲ್ ಹಿಂಗ 3 ಅಂತಾರಲ್ಲ, ಭೂಮಿಕ್ಕಿಂತ ಹಂಗ ಹೇಳ್ತಾರ ಮೇಡಮ್. ಹಂಗ. ಭೂಮಿ ಅದೇ ನಡುವದಂತ್ರಿ ಭೂಮಿ. ಹಾ ಮ್ಯಾಲ್ ಹೌದ್ರ 3 ನಡು. ಲೋಕ, ಕೆಳಗ್ 3 ಲೋಕ. ಮೇಲಿನ ಲೋಕಗಳು ಮೇಲ್ ಸ್ತರದಲ್ಲಿ ಇರೋದು. ಅಂದ್ರೆ ಅದೇ ಉನ್ನತ ಒಂಥರ ಲೋಕದ ಜನರು ದೇವ್ರಿಗೆ ಇರ್ತಾರ, ಆತ್ಮ ಉನ್ನತ ಲೋಕ ಅದು. ಜ್ಞಾನಿಗಳು ಅಲ್ಲಿ ಹಾ ಇರ್ತಾರ. ಹಾ ಹಾ ಅಲ್ಲಿಂದನೂ ನಮಗ ವಿದ್ಯೆ ಸಿಗ್ತದ. ಆಮೇಲೆ ಬರ್ತದ್ರಿ. ಹಾ ಕೆಳಗಿನ ಲೋಕದ ಪ್ರಭಾವನೂ ಇರ್ತದ. ಆ ಎಲ್ಲ ಕೆಳದರ್ಜೆ ಇರ್ತದ. ಕೆಲ್ಸಗಳು ಮಾಡ್ತಕ್ಕಂಥವ್ರು ಹಾ ಅಂತ ಹಾ ಆತ್ಮಗಳದು. ಹಿಂಗಾಗಿ ಭೂಮಿ ಎರಡರ ಸಮ್ಮಿಶ್ರ, ಒಳ್ಳೆಯದು ಕೆಟ್ಟದ್ರ ಹೌದು ಸಮ್ಮಿಶ್ರ ಅಂತ ಅಂತ ಹೇಳಿ ಹಂಗ ಒಂದಿದು ಅದು. ಹೇಳ ಇನ್ನು ಒಂಥರ ಚಂದ ಅದ ರೀ ಇದೆಲ್ಲ ಪುಸ್ತಕ. ಹೌದು ಹೌದು. ಹೌದು. ಓಕೆ ಮೇಡಮ್, ಆಯ್ತು. ಥ್ಯಾಂಕ್ ಯು. ಮತ್ತೆ ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಿ? ಹಲೋ. ಧ್ಯಾನ ಚೆನ್ನಾಗಾಯ್ತು ಮೇಡಮ್. ನನ್ಗೆ ಅದು ಪುಸ್ತಕ ಕೇಳಕ್ ಆಗ್ಲಿಲ್ಲ. ನನ್ ಮೊಮ್ಮಗ ಹೌದು. ಅಳ್ಳತ್ತಿಳು. ಹೌದಾ? ಜಾಯಿನ್ ಆಗಿ ಮತ್ತೆ ಬಂದ್ಬಿಟ್ಟು ಹೊರಗೆ ಹೋದೆ. ಆಯ್ತಾಯ್ತು ಮೇಡಮ್. ಧ್ಯಾನ ಚೆನ್ನಾಗಿ ಮಾಡಿದ್ರೆ ಅದು ಇಂಪಾರ್ಟೆಂಟ್ ತಗೊಳ್ರಿ ಮೇಡಮ್. ಓಕೆ. ಮತ್ತೆ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಸರೋಜಿನಿ ಮೇಡಮ್ ಇನ್ನೂ ಹೊರಗೆ ಬಂದಿಲ್ಲ ಕಾಣಿಸ್ತದೆ ಮೇಡಮ್. ಹಲೋ. ಓಕೆ ಮೇಡಮ್, ಮುಗಿಸಣ್ರಿ. ಸರೋಜಿನಿ ಮೇಡಮ್ ಹೊರಗಡೆ ಬಂದಿಲ್ಲ ಇನ್ನು. ನಾಳೆ ಓಕೆ ಮೇಡಮ್. ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಓಕೆ ಮೇಡಮ್.